ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈಗ ಕಳೆದ ಕ್ಲಾಸ್ನಲ್ಲಿ ನಾವು ಈ ಔದಾಸೀನ್ಯ ವಕ್ರರೇಖೆ ವಿಶ್ಲೇಷಣೆಗೆ ಸಂಬಂಧಪಟ್ಟ ಹಾಗೆ ಅನುಭೋಗಿಯ ಆದರ್ಶದ ಆಯ್ಕೆ ಆಪ್ಟಿಮಲ್ ಚಾಯ್ಸ್ ಆಫ್ ಎ ಕನ್ಸ್ಯೂಮರ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಯಾವ ಔದಾಸೀನ್ಯ ವಕ್ರರೇಖೆ ಬಜೆಟ್ ರೇಖೆಯನ್ನ ಸ್ಪರ್ಶಿಸುತ್ತೋ ಆ ಸ್ಪರ್ಶಿಸ್ತಕ್ಕಂಥ ಬಿಂದುವಿನಲ್ಲಿ ಸೀಮಾಂತ ಬದಲಿಕೆ ದರ ಮತ್ತು ಬೆಲೆ ಅನುಪಾತ ಎರಡು ಸಮನಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಅನುಭೋಗಿಯ ಆದರ್ಶದ ಆಯ್ಕೆಯ ಬಿಂದು ಇರುತ್ತೆ ಅನ್ನೋದನ್ನ ಕಳೆದ ಕ್ಲಾಸ್ನಲ್ಲಿ ನಾನು ರೇಖಾಚಿತ್ರದ ಮೂಲಕ ನಿಮಗೆ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಈ ಅನುಭೋಗಿಯ ವರ್ತನೆಯ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಪರಿಕಲ್ಪನೆ ಬೇಡಿಕೆ ವಿಶ್ಲೇಷಣೆ ಅಂತ ನಾವು ಹೇಳ್ತೀವಿ. ಡಿಮ್ಯಾಂಡ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಡಿಮ್ಯಾಂಡ್ ಅನಾಲಿಸಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಕಾನ್ಸೆಪ್ಟ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಥಿಯರಿ ಅಂತ ಹೇಳ್ತೀವಿ. ಅಂದ್ರೆ ಅನುಭೋಗಿ ವರ್ತನೆಯ ಸಿದ್ಧಾಂತದಲ್ಲಿ ಬರ್ತಕ್ಕಂತಹ ಬಹಳ ಮುಖ್ಯವಾದಂತಹ ಪರಿಕಲ್ಪನೆ ಡಿಮ್ಯಾಂಡ್ ಅಂತ ಹೇಳ್ತೀವಿ, ಬೇಡಿಕೆ ಅಂತ ನಾವು ಹೇಳ್ತೀವಿ. ಈಗ ನೋಡಿ, ಅನುಭೋಗಿಗೆ ಬೆಲೆ ಮತ್ತೆ ಆದಾಯ ಮತ್ತೆ ಅಭಿರುಚಿ ಅಂತ ಹೇಳ್ತೀವಿ. ಸೊ ಬೆಲೆ, ಆದಾಯ ಮತ್ತು ಅಭಿರುಚಿ, ಪ್ರೈಸ್, ಇನ್ಕಮ್ ಅಂಡ್ ಟೇಸ್ಟ್ ಅಂತ ಹೇಳ್ತೀವಿ. ಸೊ ಬೆಲೆ, ಆದಾಯ, ಅಭಿರುಚಿಯನ್ನ ನೀಡಿದಂತ ಸಂದರ್ಭದಲ್ಲಿ ಅನುಭೋಗಿಯ ಆಯ್ಕೆ, ಸೊ ಅನುಭೋಗಿಯ ಆಯ್ಕೆ ಸಮಸ್ಯೆ ಮತ್ತು ಅವನು ಆದರ್ಶ ಸರಕಿನ ಸಂಯೋಜನೆಯನ್ನ ಪಡೆಯುವ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ. ಸೊ ಹಿಂದೆ ಏನ್ ಹೇಳಿದ್ವಿ, ಸೊ ಬಜೆಟ್ ರೇಖೆನಲ್ಲಿ ನಾವೇನ್ ಮಾಡುದು, ಅನುಭೋಗಿಯೋರ್ವ ನಿರ್ದಿಷ್ಟ ಬೆಲೆನಲ್ಲಿ ನಿರ್ದಿಷ್ಟ ಆದಾಯದಲ್ಲಿ ಕೊಂಡುಕೊಳ್ತಕ್ಕಂಥ ಎರಡು ಸರಕುಗಳನ್ನ ನಾವು ಅಲ್ಲಿ ಚರ್ಚೆ ಮಾಡಿದೀವಿ. ಔದಾಸೀನ್ಯ ರೇಖೆ ಅಂದ್ರೆ ಅನುಭೋಗಿ ಯಾವ ಸಂಯೋಜನೆಗಳಿಗೆ ಆದ್ಯತೆಯನ್ನ ಹೊಂತಾನೋ ಆ ಆದ್ಯತಾ ಬಿಂದುಗಳನ್ನ ನಾವು ಸೇರಿಸಿ ಪಡೆಯೋದು ಔದಾಸೀನ್ಯ ರೇಖೆ ಆಗಿರುತ್ತೆ. ಈಗ ನಾವು ಅನುಭೋಗಿಗೆ ಸರಕಿನ ಬೆಲೆ ಮತ್ತೆ ಆದಾಯ ಮತ್ತೆ ಅಭಿರುಚಿ ಕೊಟ್ಟಾಗ ಆತನ ಆಯ್ಕೆಯ ಸಮಸ್ಯೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಚರ್ಚೆ ಮಾಡ್ತೀವಿ. ಈಗ ನೋಡಿ, ಯಾವುದೇ ಸರಕೊಂದರ ಪ್ರಮಾಣವು ಸರ್ವೇ ಸಾಮಾನ್ಯವಾಗಿ ನೋಡಿ ಬೆಲೆಯನ್ನ ಅವಲಂಬಿಸಿರ್ತದೆ, ಆದಾಯನ ಅವಲಂಬಿಸಿರ್ತದೆ, ಟೇಸ್ಟ್ ಅನ್ನ ಅವಲಂಬಿಸಿರುತ್ತೆ, ಮತ್ತೆ PR ಅಂತ ಹೇಳ್ತೀವಿ, ಪ್ರೈಸಸ್ ಆಫ್ ರಿಲೇಟೆಡ್ ಆರ್ಟಿಕಲ್ಸ್ ಅಂತ ಹೇಳ್ತೀವಿ, ಸಂಬಂಧಿತ ಸರಕಿನ ಬೆಲೆ ಅಂತ ಹೇಳ್ತೀವಿ, ಅವುಗಳನ್ನ ಅವಲಂಬಿಸಿರುತ್ತೆ. ಸೊ ನಾವು ಕೊಂಡ್ಕೊಳ್ತಕ್ಕಂಥ ಸರಕಿನ ಪ್ರಮಾಣ, ಕ್ವಾಂಟಿಟಿ ಆಫ್ ಎ ಕಮಾಡಿಟಿ, ನಾವು ಕೊಂಡ್ಕೊಳ್ತಕ್ಕಂಥ ಸರಕಿನ ಪ್ರಮಾಣವು ವಿಶೇಷವಾಗಿ ಆ ಸರಕಿನ ಬೆಲೆ, ಅನುಭೋಗಿಯ ಆದಾಯ, ಅನುಭೋಗಿಯ ಅಭಿರುಚಿ ಮತ್ತೆ ಸಂಬಂಧಿತ ಸರಕಿನ ಬೆಲೆ, ಪ್ರೈಸಸ್ ಆಫ್ ರಿಲೇಟೆಡ್ ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಸೊ ಯಾವುದೇ ಸರಕನ್ನ ನಾವೇ ಆಗ್ಲಿ ನೀವೇ ಆಗ್ಲಿ ಯಾರೇ ಆಗ್ಲಿ ಮಾರುಕಟ್ಟೆನಲ್ಲಿ ನಾವು ಸರಕುಗಳನ್ನ ಕೊಂಡ್ಕೊಳ್ತಕ್ಕಂಥದ್ದು ವಿಶೇಷವಾಗಿ ಯಾವ ಅಂಶಗಳನ್ನ ಅವಲಂಬಿಸಿರುತ್ತೆ ಅಂದ್ರೆ ಸರಕಿನ ಬೆಲೆ ಇರಬಹುದು, ಆದಾಯ ಇರಬಹುದು, ಟೇಸ್ಟ್ ಅಭಿರುಚಿ ಇರಬಹುದು, ಮತ್ತೆ ಪ್ರೈಸಸ್ ಆಫ್ ರಿಲೇಟೆಡ್ ಆರ್ಟಿಕಲ್ಸ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಡಿಮ್ಯಾಂಡ್ ಅಂತ ಅಂದ್ರೆ, ಸೊ ಬೇಡಿಕೆ ಅಂದ್ರೆ ಕೊಂಡುಕೊಳ್ಳಲು ಬಯಸ್ತಕ್ಕಂತಹ ಮತ್ತು ಸಾಮರ್ಥ್ಯವಿರುವ, ನೋಡಿ ಕೊಂಡುಕೊಳ್ಳಲು ಬಯಸುವ ಮತ್ತು ಸಾಮರ್ಥ್ಯವಿರುವ, ಸೊ ಸಾಮರ್ಥ್ಯವಿರುವ ಸರಕುಗಳ ಪ್ರಮಾಣವನ್ನ ಡಿಮ್ಯಾಂಡ್
ಮಾಡತಕ್ಕಂಥ ಸರಕಿನ ಪ್ರಮಾಣವು ಈ ಫ್ಯಾಕ್ಟರ್ ಅನ್ನ ಅವಲಂಬಿಸಿರುತ್ತೆ. ಯಾವುದನ್ನ? ಬೆಲೆಯನ್ನ ಅವಲಂಬಿಸಿರುತ್ತೆ, ಪ್ರೈಸ್ ಅನ್ನ ಅವಲಂಬಿಸಿರುತ್ತೆ. ಅಂದ್ರೆ ಇಲ್ಲಿ ಬೇಡಿಕೆ ನಿಯಮ ಅಂತ ಅಂದ್ರೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಸೊ ಒಂದು ಇತರೆ ಅಂಶಗಳು ಸ್ಥಿರವಾಗಿದ್ದಂತ ಸಮಯದಲ್ಲಿ ಒಂದು ಸರಕಿನ ಕೊಂಡುಕೊಳ್ಳುವಿಕೆಯ ಪ್ರಮಾಣವು ಬೆಲೆಯೊಂದಿಗೆ ವಿರುದ್ಧ ಸಂಬಂಧವನ್ನ ಹೊಂದಿರುತ್ತೆ ಅಂತ ನಾವು ಹೇಳ್ತೀವಿ. ನೋಡಿ, ಪ್ರೈಸಸ್ ಆಫ್ ರಿಲೇಟೆಡ್ ಆರ್ಟಿಕಲ್, ಇನ್ಕಮ್, ಟೇಸ್ಟ್, ಸಂಬಂಧಿತ ಸರಕಿನ ಬೆಲೆ, ಆದಾಯ, ಅಭಿರುಚಿ ಇವುಗಳನ್ನ ಸ್ಥಿರಗೊಳಿಸಿದಾಗ ಅನುಭೋಗಿ ಆಯ್ಕೆ ಮಾಡಿಕೊಳ್ತಕ್ಕಂಥ ಆದರ್ಶ ಸರಕಿನ ಪ್ರಮಾಣವು ಬೆಲೆಯನ್ನ ಅವಲಂಬಿಸಿರುತ್ತೆ. ಯಾವುದನ್ನ ಅವಲಂಬಿಸಿರುತ್ತೆ? ಪ್ರೈಸ್ ಅನ್ನ ಅವಲಂಬಿಸಿರುತ್ತೆ ಅಂತ ನಾವು ಹೇಳ್ತೀವಿ. ಇಲ್ಲಿ ನೋಡಿ, ಇತರೆ ಅಂಶಗಳು ಸ್ಥಿರವಾಗಿದ್ದಂತ ಸಮಯದಲ್ಲಿ ಅನುಭೋಗಿಯಿರುವ ಕೊಂಡುಕೊಳ್ಳುವ ಸರಕಿನ ಪ್ರಮಾಣವು ಬೆಲೆಯೊಂದಿಗೆ ವಿರುದ್ಧವಾದಂತ ಸಂಬಂಧವನ್ನ ಹೊಂದಿರುತ್ತೆ. ಅರ್ಥ ಆಗಿದೆಯಲ್ಲ? ಹೌ ಮಚ್ ಕ್ವಾಂಟಿಟಿ ಪರ್ಚೇಸ್ಡ್ ಬೈ ಎ ಕನ್ಸ್ಯೂಮರ್ there is a inverse relationship between price and quantity demanded ಅಂತ ಹೇಳ್ತೀವಿ. ಸೊ ಅನುಭೋಗಿಯೋರ್ವ ಕೊಂಡುಕೊಳ್ಳುವ ಸರಕಿನ ಪ್ರಮಾಣವು ಬೆಲೆಯೊಂದಿಗೆ ವಿರುದ್ಧವಾದಂತ ಸಂಬಂಧನ ಹೊಂದಿರುತ್ತೆ. ಅದರ ಅರ್ಥ ಇಷ್ಟೇ. ಸೊ ಒಂದು ಸರಕಿನ ಬೆಲೆಯು ಹೆಚ್ಚಿದಾಗ ಕೊಂಡುಕೊಳ್ತಕ್ಕಂಥ ಪ್ರಮಾಣ, ಕ್ವಾಂಟಿಟಿ ಡಿಮ್ಯಾಂಡೆಡ್, ಕೊಂಡುಕೊಳ್ತಕ್ಕಂಥ ಪ್ರಮಾಣ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅದೇ ರೀತಿ ಸರಕಿನ ಬೆಲೆಯು ಕಡಿಮೆ ಆದಾಗ ಕೊಂಡುಕೊಳ್ತಕ್ಕಂಥ ಪ್ರಮಾಣ ಏನಾಗುತ್ತೆ? ಹೆಚ್ಚಾಗುತ್ತೆ. ಅರ್ಥ ಆಗಿದೆಯಲ್ಲ? ಅಂದ್ರೆ ಬೆಲೆ, ಸೊ ಒಂದು ಸರಕಿನ ಬೆಲೆಯು ಹೆಚ್ಚಿದಾಗ ದೇರ್ ಇಸ್ ಎ ಇನ್ಕ್ರೀಸಸ್ ಇನ್ ದಿ ಪ್ರೈಸಸ್ ಅಂತ ಹೇಳ್ತೀವಿ. ಸೊ ಬೆಲೆನಲ್ಲಿ ಹೆಚ್ಚಳ ಉಂಟಾದಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ಡಿಕ್ರೀಸಸ್ ಅಂತ ಹೇಳ್ತೀವಿ. ಕೊಂಡುಕೊಳ್ತಕ್ಕಂಥ ಪ್ರಮಾಣ ಏನಾಗುತ್ತೆ? ಕಡಿಮೆ ಆಗುತ್ತೆ. ಮತ್ತೆ ಬೆಲೆನಲ್ಲಿ ಇಳಿಕೆ ಉಂಟಾದಾಗ the quantity demanded increases. This is called the law of demand. ಬೇಡಿಕೆಯ ನಿಯಮ ಅಂತ ಹೇಳ್ತೀವಿ. ಈಗ ಬೇಡಿಕೆ ನಿಯಮ ನಮ್ಗೆ ಗೊತ್ತಾಯಿತು. ಬೇಡಿಕೆ ನಿಯಮ ಅಂದ್ರೆ ಏನು? ಇತರೆ ಅಂಶಗಳಲ್ಲಿ ಸ್ಥಿರವಾಗಿದ್ದಾಗ, ಇತರೆ ಅಂಶಗಳಂದ್ರೆ ಯಾವುದು? ಸಂಬಂಧಿತ ಸರಕಿನ ಬೆಲೆ, ಆದಾಯ ಮತ್ತೆ ಅಭಿರುಚಿ. ಇತರೆ ಅಂಶಗಳಲ್ಲಿ ಸ್ಥಿರವಾಗಿದ್ದಾಗ ಅನುಭೋಗಿಯೊಬ್ಬ ಕೊಂಡುಕೊಳ್ತಕ್ಕಂಥ ಸರಕಿನ ಪ್ರಮಾಣವು ಬೆಲೆಯನ್ನ ಅವಲಂಬಿಸಿರುತ್ತೆ. ಅನುಭೋಗಿಯು ಕೊಂಡುಕೊಳ್ತಕ್ಕಂಥ ಸರಕಿನ ಪ್ರಮಾಣವು ಬೆಲೆಯೊಂದಿಗೆ ವಿರುದ್ಧವಾದಂತ ಸಂಬಂಧನ ಹೊಂದಿರುತ್ತೆ ಅಂತ ನಾವು ಹೇಳ್ತೀವಿ. ಅದರ ಅರ್ಥ ಏನು ಅಂದ್ರೆ, ಒಂದು ಸರಕಿನ ಬೆಲೆ ಹೆಚ್ಚಿದಾಗ ಕೊಂಡುಕೊಳ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ, ಸರಕಿನ ಬೆಲೆ ಕಡಿಮೆ ಆದಾಗ ಕೊಂಡುಕೊಳ್ತಕ್ಕಂಥ ಪ್ರಮಾಣ ಏನಾಗುತ್ತೆ? ಹೆಚ್ಚಾಗುತ್ತೆ ಅಂತ ನಾವು ಹೇಳ್ತೀವಿ. ಇಲ್ಲಿ ಬೇಡಿಕೆ ರೇಖೆ, ಡಿಮ್ಯಾಂಡ್ ಕರ್ವ್ ಅಂತ ಹೇಳ್ತೀವಿ. ಸೊ ಡಿಮ್ಯಾಂಡ್ ಕರ್ವ್ ಅಂತ ಹೇಳ್ತೀವಿ. ಡಿಮ್ಯಾಂಡ್ ಕರ್ವ್ ಅಂದ್ರೆ ಏನು ಅಂದ್ರೆ, ನೋಡಿ, ಈ ಬೇಡಿಕೆ ಬಿಂಬಕದ ರೇಖಾತ್ಮಕ ನಿರೂಪಣೆಯನ್ನ ನಾವೇನ್ ಹೇಳ್ತೀವಿ? ಡಿಮ್ಯಾಂಡ್ ಕರ್ವ್ ಅಂತ ಹೇಳ್ತೀವಿ. ಸೊ ಡಿಮ್ಯಾಂಡ್ ಕರ್ವ್ ಅಂದ್ರೆ ಏನು? the diagrammatical explanation of demand function, that is called demand curve ಅಂತ ಹೇಳ್ತೀವಿ. The diagrammatical explanation of demand function, that is called demand curve ಅಂತ ಹೇಳ್ತೀವಿ. ಅಂದ್ರೆ ಬೇಡಿಕೆ ಬಿಂಬಕದ ರೇಖಾತ್ಮಕ ನಿರೂಪಣೆಯನ್ನ ನಾವೇನ್ ಹೇಳ್ತೀವಿ? ಬೇಡಿಕೆ ರೇಖೆ ಅಂತ ಹೇಳ್ತೀವಿ. ಹಾಗಿದ್ಮೇಲೆ ಬೇಡಿಕೆ ಬಿಂಬಕ ಅಂದ್ರೆ ಏನು? ಸೊ ಇಟ್ ಈಸ್ ನಥಿಂಗ್ ಬಟ್ D is equal to F of P ಅಂತ. D is equal to F of P. This is called demand function ಅಂತ ಹೇಳ್ತೀವಿ. ಬಿಂಬಕ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಫಂಕ್ಷನ್ ಅನ್ನೋದು ಏನ್ ಮಾಡುತ್ತೆ? ಎರಡು ಚಲಕಗಳ ನಡುವೆ ಇರತಕ್ಕಂತಹ ಸಂಬಂಧವನ್ನ ಚರ್ಚೆ ಮಾಡುತ್ತೆ. ಸೊ ಫಂಕ್ಷನ್ refers to it explains two or the relationship of two or more variables ಅಂತ ಹೇಳ್ತೀವಿ. ಅಂದ್ರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಚಲಕಗಳ ನಡುವೆ ಇರತಕ್ಕಂತಹ ಸಂಬಂಧವನ್ನ ನಾವು ಏನ್ ಹೇಳ್ತೀವಿ? ಬಿಂಬಕ ಅಂತ ಹೇಳ್ತೀವಿ. ಇಲ್ಲಿ ಡಿಮ್ಯಾಂಡ್ ಫಂಕ್ಷನ್ ಅಂತ ಅಂದ್ರೆ ಬೇಡಿಕೆ ಮತ್ತು ಬೆಲೆಯ ನಡುವಿನ ಸಂಬಂಧವನ್ನ ನಾವು ಬೇಡಿಕೆ ಬಿಂಬಕ ಅಂತ ಹೇಳ್ತೀವಿ, ಡಿಮ್ಯಾಂಡ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ನೋಡಿ, ಬೇಡಿಕೆ ನಿಯಮ ಅಂದ್ರೆ ಏನು?
ಸೊ ಇತರೆ ಅಂಶಗಳಲ್ಲಿ ಸ್ಥಿರವಾಗಿದ್ದಾಗ ಅನುಭೋಗಿಯೋರ್ವ ಕೊಂಡುಕೊಳ್ತಕ್ಕಂಥ ಸರಕಿನ ಬೇಡಿಕೆಯ ಪ್ರಮಾಣವು ಬೆಲೆಯೊಂದಿಗೆ ವಿರುದ್ಧವಾದಂತ ಸಂಬಂಧನ ಹೊಂದಿರುತ್ತೆ. ಅಂದ್ರೆ ಸರಕೊಂದರ ಬೆಲೆಯು ಹೆಚ್ಚಿದಾಗ ಅದರ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತೆ, ಸರಕೊಂದರ ಬೆಲೆ ಕಡಿಮೆ ಆದಾಗ ಬೇಡಿಕೆ ಪ್ರಮಾಣ ಹೆಚ್ಚಾಗುತ್ತೆ. ಇದನ್ನ ನಾವು ಜನಪ್ರಿಯವಾಗಿ ಪಾಪ್ಯುಲರ್ಲಿ ಕಾಲ್ಡ್ ದ ಲಾ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಇನ್ ಬೇಡಿಕೆ ರೇಖೆ ಅಂದ್ರೆ ಬೇಡಿಕೆ ಬಿಂಬಕದ ರೇಖಾತ್ಮಕ ನಿರೂಪಣೆ. ಬೇಡಿಕೆ ಬಿಂಬಕದ ರೇಖಾತ್ಮಕ ನಿರೂಪಣೆಯನ್ನ ನಾವೇನ್ ಹೇಳ್ತೀವಿ, ಡಿಮ್ಯಾಂಡ್ ಫಂಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಡಿ ಇಸ್ ಈಕ್ವಲ್ ಟು ಎಫ್ ಆಫ್ ಪಿ ಅಂತಕ್ಕಂಥದ್ದು ಡಿಮ್ಯಾಂಡ್ ಫಂಕ್ಷನ್. ಅಂದ್ರೆ ಬೇಡಿಕೆ ಮತ್ತು ಬೆಲೆಯ ನಡುವೆ ಇರತಕ್ಕಂತಹ ಗಣಿತಾತ್ಮಕ ಸಂಬಂಧ, ದ ಮ್ಯಾಥಮೆಟಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ಡಿಮ್ಯಾಂಡ್ ಅಂಡ್ ಪ್ರೈಸ್ ಇಸ್ ಕಾಲ್ಡ್ ಡಿಮ್ಯಾಂಡ್ ಫಂಕ್ಷನ್ ಅಂತ ಹೇಳ್ತೀವಿ. ಬೇಡಿಕೆ ಮತ್ತು ಬೆಲೆಯ ನಡುವಿನ ಗಣಿತಾತ್ಮಕ ಸಂಬಂಧವನ್ನ ನಾವೇನ್ ಹೇಳ್ತೀವಿ, ಡಿಮ್ಯಾಂಡ್ ಫಂಕ್ಷನ್ ಅಂತ ಹೇಳ್ತೀವಿ. ಈ ಬೇಡಿಕೆ ಬಿಂಬಕದ ರೇಖಾತ್ಮಕ ನಿರೂಪಣೆಯನ್ನ ನಾವು ಏನ್ ಹೇಳ್ತೀವಿ, ಡಿಮ್ಯಾಂಡ್ ಕರ್ವ್ ಅಂತ ಹೇಳ್ತೀವಿ, ಬೇಡಿಕೆ ರೇಖೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನೋಡಿ, ಬೇಡಿಕೆ ರೇಖೆ ಅಂತಕ್ಕಂಥದ್ದು ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಪಿ ಅಥವಾ ಡಿ ಅಂತ ನಾವು ಕರಿಬಹುದು, ಅಥವಾ ಎಕ್ಸ್ ಅಂತ ನಾವು ಕರಿಬಹುದು. ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಪಿ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಓ ಎಕ್ಸ್ ಅಕ್ಷದ ಮೇಲೆ ಕ್ವಾಂಟಿಟಿಯನ್ನ, ಸೊ ಓ ವೈ ಅಕ್ಷದ ಮೇಲೆ ನಾವು ಪ್ರೈಸ್ ಅನ್ನ ಮಾಪನ ಮಾಡ್ತೀವಿ. ಅಂದ್ರೆ ಓ ವೈ ಅಕ್ಷದ ಮೇಲೆ ಪ್ರೈಸ್ ಬೆಲೆಯನ್ನ, ಓ ಎಕ್ಸ್ ಅಕ್ಷದ ಮೇಲೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಬೇಡಿಕೆಯ ಪ್ರಮಾಣವನ್ನ ನಾವು ಮಾಪನ ಮಾಡ್ತೀವಿ. ಇಲ್ಲಿ ನೋಡಿ, ಎರಡು ಚರಕಗಳ ನಡುವೆ ಎರಡು ರೀತಿಯಾದಂತ ಸಂಬಂಧ ಇರುತ್ತೆ. ನೀವು ಫಸ್ಟ್ ಇಯರ್ ನಲ್ಲಿ ತಿಳ್ಕೊಂಡಿದ್ದೀರಾ. ಫಸ್ಟ್ ಇಯರ್ ನಲ್ಲಿ ನೀವು ಚಲಕಗಳ ನಡುವಿನ ಸಹ ಸಂಬಂಧವನ್ನು ವಿಶ್ಲೇಷಣೆ ಮಾಡಿದ್ದೀರಾ. ಈಗ ಎಕ್ಸ್ ಅನ್ನೋ ವೇರಿಯಬಲ್ 0, 1, 2, 3 ಆದಾಗ ಸೊ ವೈ ಅಂತಕ್ಕಂಥ ವೇರಿಯಬಲ್ ಏನಾಗುತ್ತೆ, 10, 15, 20 ಆಗುತ್ತೆ ಅಂತ ಅನ್ಕೊಳ್ಳೋಣ. ಆಗ ಇದ್ರ ಡಯಾಗ್ರಾಮೆಟಿಕಲ್ ಎಕ್ಸ್ಪ್ಲನೇಷನ್ ಯಾವ ರೀತಿ ಬರುತ್ತೆ ಅಂತ ಅಂದ್ರೆ ನೋಡಿ, ಈ ರೀತಿ ಬರುತ್ತೆ. ಅಂದ್ರೆ ಇಲ್ಲಿ ಎರಡು ಚಲಕಗಳು ಏನಾಗ್ತಿದೆ, 0, 1, 2, 3 ಎಕ್ಸ್ ಏನಾಗಿದೆ 0, 1, 2, 3, ವೈ ಏನಾಗಿದೆ 10, 15, 20 ಆಗಿದೆ. ಆಗ ಎರಡು ಚಲಕಗಳ ನಡುವೆ ನೇರ ಸಂಬಂಧ ಇದೆ. ಯಾವುದು ನೇರ ಸಂಬಂಧ, ಡೈರೆಕ್ಟ್ ರಿಲೇಶನ್ಶಿಪ್ ಇದೆ. ಹಾಗಾಗಿ ಅದೇನಾಗುತ್ತೆ, ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸ್ತಕ್ಕಂಥ ರೇಖೆ ಆಗುತ್ತೆ. ಹಾಗೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ ನೋಡಿ. ಎಕ್ಸ್ ಇಸ್ ಈಕ್ವಲ್ ಟು 0, 1, 2, 3 ಅಂದಾಗ ಸೊ ವೈ ಅಂತಕ್ಕಂಥದ್ದು 90, 80, 60 ಆಗುತ್ತೆ ಅನ್ಕೊಳ್ಳೋಣ. ಆಗ ಕರ್ವ್ ಸೊ ಈ ರೀತಿ ಬರುತ್ತೆ, ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತೆ. ಎರಡು ಚಲಕಗಳ ನಡುವಿನ ಸಂಬಂಧ ಧನಾತ್ಮಕವಾಗಿದ್ರೆ ಎರಡು ಚಲಕಗಳು ಹೆಚ್ಚಾಗ್ತಾ ಇದೆ. ಈಗ ಒಂದು ಚಲಕ ಹೆಚ್ಚಾದಾಗ ಮತ್ತೊಂದು ಚಲಕದ ಮೌಲ್ಯ ಹೆಚ್ಚಾಗಿದ್ರೆ ಆ ರೇಖೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುತ್ತೆ. ಇನ್ನೊಂದು ಉದಾಹರಣೆಯಲ್ಲಿ ಎರಡು ಚಲಕಗಳಿರುತ್ತೆ, ಒಂದು ಚಲಕದ ಮೌಲ್ಯ ಹೆಚ್ಚಾಗಿ ಇನ್ನೊಂದು ಚಲಕದ ಮೌಲ್ಯ ಕಡಿಮೆ ಆದ್ರೆ ಹಾಗೇನಾಗುತ್ತೆ, ಸೊ ರೇಖಾತ್ಮಕ ನಿರೂಪಣೆ ಎಡದಿಂದ ಬಲಕ್ಕೆ ಇಳಿಮುಖ ಆಗ್ತಕ್ಕಂಥ ರೇಖೆ ಆಗುತ್ತೆ. ಇಲ್ಲಿ ಡಿಮ್ಯಾಂಡ್ ಕರ್ವ್ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಎಡದಿಂದ ಬಲಕ್ಕೆ ಇಳಿಮುಖ ಆಗುತ್ತೆ ಅಂತ ನಾವು ಹೇಳ್ತೀವಿ. ಯಾಕೆಂತಂದ್ರೆ ಸೊ ಪ್ರೈಸ್ ನಲ್ಲಿ ನೋಡಿ, ಇಲ್ಲಿ ಪ್ರೈಸ್ ನಲ್ಲಿ ಹೆಚ್ಚಳ ಆದ್ರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ನೋಡಿ, ಈಗ ಇದನ್ನ P1 ಅನ್ಕೊಳ್ಳಿ, ಇದನ್ನ P1 ಅನ್ಕೊಳ್ಳಿ, ಇದನ್ನ P2 ಅನ್ಕೊಳ್ಳಿ, ಇದನ್ನ P3 ಅನ್ಕೊಳ್ಳಿ. ನೋಡಿ, P3 ಬೆಲೆ ಇದ್ದಾಗ ನಾವು ಈಗ ನೋಡಿ OX ಪ್ರಮಾಣದ ಸರಕನ್ನ ಕೊಂಡ್ಕೊಳ್ತೀವಿ. ಈಗ ಬೆಲೆ P2ಗೆ ಹೆಚ್ಚಾದಾಗ OX1 ಹೆಚ್ಚು ಪ್ರಮಾಣನ ಕೊಂಡ್ಕೊಳ್ತೀವಿ. ಬೆಲೆ P3 ಇದ್ದಾಗ ಜಾಸ್ತಿ ಇದ್ದಾಗ ಕೊಂಡ್ಕೊಳ್ತಕ್ಕಂಥ ಪ್ರಮಾಣ OX ಆಗುತ್ತೆ. ಈಗ ಬೆಲೆ P2ಗೆ ಕಡಿಮೆ ಆದಾಗ ಕೊಂಡ್ಕೊಳ್ತಕ್ಕಂಥ ಪ್ರಮಾಣ X2 ಆಗುತ್ತೆ. ಬೆಲೆ P1ಗೆ ಕಡಿಮೆ ಆದಾಗ ಕೊಂಡ್ಕೊಳ್ತಕ್ಕಂಥ ಪ್ರಮಾಣ ನೋಡಿ X3 ಆಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸೊ ಇಲ್ಲಿ OX ಅಕ್ಷದ ಮೇಲೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಅನ್ನ, ಸೊ OY ಅಕ್ಷದ ಮೇಲೆ ಪ್ರೈಸ್ ಅನ್ನ ಮಾಪನ ಮಾಡ್ತೀವಿ. ಸೊ ನೋಡಿ, ಇದು ಡಿಮ್ಯಾಂಡ್ ಕರ್ವ್ ಆಗಿರುತ್ತೆ. ಸೊ ಇದನ್ನ ನಾವೇನ್ ಹೇಳ್ತೀವಿ, x is equal to f of p. x means ಡಿಮ್ಯಾಂಡ್ ಅಂತ, ಕ್ವಾಂಟಿಟಿ ಡಿಮ್ಯಾಂಡೆಡ್ ಅಂತ ಅರ್ಥ. ಕನ್ಫ್ಯೂಸ್ ಆಗಬಾರ್ದು. x ಅಂತ ಅಂದ್ರೆ ಕ್ವಾಂಟಿಟಿ ಡಿಮ್ಯಾಂಡೆಡ್, ಡಿಟರ್ಮೈನ್ಸ್ಡ್ ಬೈ ದಿ ಪ್ರೈಸ್ ಅನ್ನ ಅವಲಂಬಿಸಿರುತ್ತೆ ಅಂತ ನಾವು ಹೇಳ್ತೀವಿ. ಇಲ್ಲಿ ಒಂದು ಚಲಕದ ಮೌಲ್ಯ ಇಲ್ಲಿ ಬೆಲೆ ಹೆಚ್ಚಾದಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಪ್ರಮಾಣ ಹೆಚ್ಚಾಗುತ್ತೆ. ಎರಡು ಚಲಕಗಳ ನಡುವೆ ವಿರುದ್ಧ ಸಂಬಂಧ ಇದೆ. ಬೆಲೆ ಮತ್ತು ಬೇಡಿಕೆ ಪ್ರಮಾಣದ ನಡುವೆ ವಿರುದ್ಧ ಸಂಬಂಧ ಇರೋದ್ರಿಂದ ಅದು ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಬಾಗ್ತಕ್ಕಂತಹ ರೇಖೆ ಆಗುತ್ತೆ ಅಂತ ನಾವು ಹೇಳ್ತೀವಿ.
ಸೊ ಇದನ್ನ ನಾವು ಬೇಡಿಕೆ ರೇಖೆ ಮತ್ತು ಬೇಡಿಕೆ ನಿಯಮದ ಬಗ್ಗೆ ನಾವು ಚರ್ಚೆ ಮಾಡಾಯ್ತು. ಇನ್ನು ಮುಂದಿನ ತರಗತಿನಲ್ಲಿ ನಾವು ಔದಾಸೀನ್ಯ ವಕ್ರರೇಖೆಗಳ ಮೂಲಕ ಬೇಡಿಕೆ ರೇಖೆನ ಯಾವ ರೀತಿ ಪಡ್ಕೊಳ್ತೀವಿ ಅಂತಕ್ಕಂಥದ್ದನ್ನ ಮುಂದಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮತ್ತೆ ಸರಳ ರೇಖೆ ಬೇಡಿಕೆ ಅಂತ ಬರುತ್ತೆ. ಆ ಕಾನ್ಸೆಪ್ಟ್ ಅನ್ನ ತೆಗೆದುಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ನಾವು ಔದಾಸೀನ್ಯ ವಕ್ರರೇಖೆಗಳ ಮೂಲಕ ಹೇಗೆ ಬೇಡಿಕೆ ರೇಖೆಯನ್ನ ಪಡ್ಕೊಳ್ತೀವಿ ಅನ್ನೋದನ್ನ ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ. ಧನ್ಯವಾದ.